14 ತಿಂಗಳವರೆಗೂ ಸತತವಾಗಿ ಸಂಕಲ್ಪ ಮಾಡಿರಂದ್ರೆ ಇದು ಸಾಮಾನ್ಯವಾದಲ್ಲ. ಯಾವುದೇ ಒಂದು ದೇವಿ ಆಶೀರ್ವಾದ ಐತಿ. ಒಳ್ಳೆಯದು. ಇದೇ ರೀತಿ ಮುಂದೆ 14-28 ಆಗಿರ್ತದೆ. ಪ್ರಪ್ರಥಮದಲ್ಲಿ ಈ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳು ಅಂದರೆ ಶಾಸ್ತ್ರ ಹೇಳ್ಕೊಂತಾರೆ. ಅದೇ ರೀತಿ 84 ಲಕ್ಷ ಜೀವರಾಶಿಗಳಲ್ಲಿ ಅತಿ ಶ್ರೇಷ್ಠವಾದ ಜೀವರಾಶಿ ಯಾವುದು ಅಂತ ಕೇಳಿದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ವಿರಚಿತವಾದಂಥ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ 5 ಸ್ಥಳಗಳನ್ನು ಬರ್ತಾರೆ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ ಮತ್ತು ಜ್ಞಾನ ಪ್ರತಿಪಾದನಾ ಸ್ಥಳ ಎಂಬ 5 ಸ್ಥಳಗಳನ್ನು ಬರುತ್ತೆ. ಅದರಲ್ಲಿ 3ನೆಯ ಸ್ಥಳವಾದಂಥ ನೀತಿ ಕ್ರಿಯಾಚಾರ ಸ್ಥಳದಲ್ಲಿ ಅವರು ಹೇಳ್ತಾರೆ 84 ಲಕ್ಷ ಯೋನಿಗಳಲ್ಲಿ ಅತಿ ಶ್ರೇಷ್ಠವಾದ ಯೋನಿ ಅಥವಾ ಎಲ್ಲ ಯೋನಿಗಳಿಗಿಂತ ಮಿಗಿಲಾದದ್ದು ಯಾವುದಾದ್ರೂ ಒಂದು ಜೀವರಾಶಿ ಅದ ಅಂತ ಕೇಳಿದ್ರೆ ನರಜನ್ಮದಿಂದ ದಿಹದಳು ಮಿಗಿಲುಂಟೆ. ನರಜನ್ಮದಿಂದ ದಿಹದಳು ನರಜನ್ಮ ಅಂದ್ರೆ ಏನು ಪೈಲ ಅದು ನೋಡೋಣ. ನರ ಅಂದ್ರ ನಾನಾ ಋಷಿಮುನಿಗಳು ನಾನಾ ರೂಪವಾಗಿ ಅರ್ಥ ಮಾಡ್ಯಾರ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅರ್ಥ ಏನು ಮಾಡ್ಯಾರ ಅಂತ ಕೇಳಿದ್ರೆ ನಿಮ್ಮ ಮುಂದೆ ಹೇಳ್ತೀನಿ. ಅದಕ್ಕಿಂತ ಪೈಲ ಒಂದು ಪ್ರಮಾಣ ಹೇಳ್ತೀನಿ ನಿಮಗೆ. ವಿಷಯೇಶು ನ ರಮಂತಿ ಇತಿ ನರಹ. ವಿಷಯ ಅಂದ್ರೆ ಏನಪ್ಪ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ 5 ವಿಷಯಗಳನ್ನು ಯಾರು ಹಚ್ಕೊಂಡದಾರಲ್ಲ, ಅವುಗಳನ್ನು ಇಲ್ಲದೆ ಯಾರು ಬದುಕೋಲು ಸಾಧ್ಯವೇ ಇಲ್ಲ, ಅವ್ರಿಗೆ ನರ ಅಂತ. ಈಗ ಏನು 5 ವಿಷಯಗಳವಲ್ಲ, ಆ ವಿಷಯಗಳನ್ನು ತ್ಯಾಗ ಮಾಡಿ ಆ ವಿಷಯಗಳಿಂದ ಮುಕ್ತರಾಗಿ ಯಾರದರ ಅವ್ರಿಗೆ ಮನುಷ್ಯ ಅಂದ್ರೆ ನರ ಆಗುತ್ತದೆ. ವಿಷಯಗಳನ್ನು ಹಚ್ಕೊಂಡು ವಿಷಯಗಳು ಇಲ್ಲದೆ ಬದುಕಲು ಸಾಧ್ಯವೇ ಇಲ್ಲ ಅಂತ ಯಾರು ಇರ್ತಾರಲ್ಲ, ಅದಕ್ಕೂ ಒಂದು ಲಕ್ಷಣ ಹೇಳ್ತಾರೆ. ಏನು ಹೇಳ್ತಾರೆ? ವಿಷಯೇಶು ರಮಂತಿ ಇದೆ ವಾನರಹ ಅಂತ ಹೇಳ್ತಾರೆ. ವಾನರಹ ಅಂದ್ರೆ ಸುಮ್ಮ ಹೇಳಿಲ್ಲ ಅವರು ವಾನರ ಅಂತೇಳಿ. ತನ್ನ ಮಗುವಿಗೆ ಜನ್ಮ ಕೊಟ್ಟ ಒಂದು 15 ದಿವಸ ಬಾಳೆ ಆದ 25 ದಿವಸದವರೆಗೆ ಆ ಮಗುವಿಗೆ ಪ್ರಜ್ಞೆ ಇರೋದಿಲ್ಲ. ಇವು ವಾನರ ಮಗುವಿಗೆ ಪ್ರಜ್ಞೆ ಇರೋದಿಲ್ಲ. ಅಂದರೆ ತಾಯಿಯನ್ನು ಬಿಟ್ಟು ಅಗಲಲು ಸಾಧ್ಯವೇ ಇಲ್ಲ. ಅಂತಹ ಸಂದರ್ಭದಲ್ಲಿಯೂ ಕೂಡ ಆ ಒಂದು ವಾನರದ ಒಂದು ಮಗುವಲ್ಲ, ಆ ಮಗುವು 25 ದಿನಗಳಾದ ನಂತರವೂ ಬಿಡುವಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದಕ್ಕೆ 25 ದಿನಗಳಿಂದ ತಾಯಿ ಜೊತೆ ತಿರುಗಾಡಿದ್ದು, ಆಹಾರ ಸೇವನೆ ಮಾಡಿದ್ದು ರೂಢಿ ಬಿದ್ದದ. ಅದಕ್ಕಾಗಿ ಒಂದು ವೇಳೆ ಆ ಮಗುವಿನ ಪ್ರಾಣ ಹೋಯ್ತಂದ್ರೂ ಕೂಡ 40 ದಿವಸದವರೆಗೂ ಕೂಡ ಮಗುವನ್ನು ಬಿಟ್ಟು ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನನ್ನ ಮಗುವಿನ ಜೀವಂತದ. ಅದರಂತೆ ಈ ಮನುಷ್ಯನೂ ಕೂಡ ಈ 5 ವಿಷಯಗಳದವಲ್ಲ, ಈ 5 ವಿಷಯವೂ ಕೂಡ ಶಾಶ್ವತವಲ್ಲ. ವಿಷಯಗಳಿಂದ ಪ್ರಾಪ್ತಿವಾಗುತ್ತಂತ ನಮಗದು ಸಿಗುವಂಥ ಸುಖ ಅದನ್ನು ಕೂಡ ಶಾಶ್ವತವಲ್ಲ, ಕ್ಷಣಿಕ ಸುಖಗಳದವಲ್ಲ. ಹಿಂಗ ಆ ವಿಷಯದಲ್ಲಿರುವ ಏನು ಸುಖ ಅದಲ್ಲ, ಸುಖ ಅತ್ಯಂತ ದೀರ್ಘಕಾಲದ್ದು ಅಂತೇಳಿ ನಾವು ಸುಖದ ಕಡೆ ಬಂದಿದ್ದ ಎಲ್ಲ. ನಿಮ್ಗೆ ಎಲ್ಲರಿಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ಸುಖ ಮತ್ತು ಆನಂದದಾಗ ಏನು ವ್ಯತ್ಯಾಸ ಐತಿ? ಯಾರಾದರೂ ಸ್ವಲ್ಪ ತಿಳಿತಿತ್ತಂದ್ರೆ ಹೇಳ್ಬೋದು. ಅದಕ್ಕೆ ಸುಖ ಮತ್ತು ಆನಂದ ನಾನೇ ಹೇಳ್ತೀನಿ ಕೇಳಿ. ಸುಖ ಮತ್ತು ಆನಂದ ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಒಂದೇ ಐತಿ. ಸುಖ ಅಂದ್ರೆ ಬೇರೆ ಅಲ್ಲ, ಆನಂದ ಅಂದ್ರೆ ಬೇರೆ ಅಲ್ಲ. ಆದ್ರೆ ಶಾಸ್ತ್ರೀಯ ದೃಷ್ಟಿಯಲ್ಲಿ ಬೇರೆ ಅಲ್ಲ. ಹೆಂಗ ಅಂತ ಕೇಳಿದ್ರ, ಎಲ್ಲಿ ದುಃಖದ ಅಭಾವ ಇರುತ್ತದೆ ಅಂದ್ರೆ ಕಮ್ಮಿ ಇರ್ತದೆ, ಅಂದ್ರೆ ಸುಖದಿಂದ ದುಃಖವನ್ನು ಒತ್ತಲ ಎಲ್ಲಿ ಪಡುತ್ತದ ಅದು ಸುಖ. ಎಲ್ಲಿ ದುಃಖದ ಅಭಾವ ಅಂದ್ರೆ ದುಃಖವೇ ಇಲ್ಲ ಅದು ಆನಂದ. ಅದು ಆನಂದ ಯಾವುದು ಅಂತ ಕೇಳಿದ್ರೆ ಬ್ರಹ್ಮ ಸ್ವರೂಪ, ಬ್ರಹ್ಮಾನಂದ, ಸಚ್ಚಿತ್ ಆನಂದ ಸ್ವರೂಪವಾದ ಬ್ರಹ್ಮ. ಆ ಬ್ರಹ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳಲೇ ಈ ನರರೂಪ. ಆ ಬ್ರಹ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳಲೇ ನರರೂಪ. ಅದಕ್ಕಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳನ್ನು ಹೇಳಿದ್ರು. ಏನಂತ ಹೇಳಿದ್ರು ಅಂತ ಕೇಳಿದ್ರ, ನರಜನ್ಮದಿಂದ ದಿಹದೊಳು ಮಿಗಿಲುಂಟೆ. ನರಜನ್ಮದಿಂದ ಅಂದ್ರ ಈ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳು ಇದ್ದರೂ ಕೂಡ
ಈ ನರರೂಪವಾದ ಈ ಮನುಷ್ಯ ಶರೀರವನ್ನೇ ಯಾಕೆ ಶ್ರೇಷ್ಠವಾದರು? ನೀವು ಎಲ್ಲ ತಿಳಿತದಂತೇಳಿ ಶ್ರೇಷ್ಠ ಅಂದ್ರ ನಾವೆಲ್ಲ ಪಶು ಪಕ್ಷಿಗಳನ್ನು ತಿನ್ನಲಾರಿರ್ತಕ್ಕಂಥ ಪದಾರ್ಥಗಳನ್ನು ತಿಂತಾನಂತೇಳಿ ಏನು ಶ್ರೇಷ್ಠ ಅಂದ್ರೆ ಎದಕ್ಕಂದ್ರಪ್ಪ ಅದಕ್ಕೊಂದವರು ಪ್ರಮಾಣವನ್ನು ಕೊಡ್ತಾರೆ. ಆಹಾರ ನಿದ್ರಾ ಭಯಮೈಥುನಶ್ಚ ಮೇತತ್ ಪಶುಭಿರ್ ನರಾಣಂ ಸಮಾನ ಧರ್ಮೋ ಹಿ ದೇಶಾಮಧಿಕೋ ವಿಶೇಷ ಧರ್ಮೇಣ ವಿನಃ ಪಶುಭಿ ಸಮಾನ ಅಂತ ಹೇಳ್ತಾರೆ ಅವರು. ಆಹಾರ ನಿದ್ರಾ ಭಯ ಮೈಥುನಶ್ಚ ಸಮಾನಮೇತತ್ ಪಶುಭಿರ್ ನರಾಣಂ ಅವ್ರು ಹೇಳ್ತಾರೆ. ಅವ್ರು ಏನಂತಂದ್ರೆ ಆಹಾರ ನೀವು ಬಿ ಸೇವನೆ ಮಾಡ್ತೀರಲ್ಲ ಎಲ್ಲರೂ, ಬೆಳಗ್ಗೆ ಆದ ನಂತರ ನಾಷ್ಟ ಇಲ್ಲಂದ್ರೆ ನಿಮ್ಗೆ ಗಾಡಿನೇ ನಡೆಯಂಗಿಲ್ಲ. ಅದರಂತೆ ಪಶುಗಳನ್ನು ದನ ಕರು ಗಿಡ ಅವನು ಆಹಾರ ಸೇವನೆ ಮಾಡ್ತವೆ. ಮತ್ತು ಆಹಾರ ನಿದ್ರ ನಿಮ್ಮ ಶರೀರವನ್ನು ನಾಳೆ ಎದ್ದು ಕೆಲಸಕ್ಕೆ ಹೋಗ್ಬೇಕಂತೇಳಿ ವಿಶ್ರಾಂತಿ ಕೊಡಂಗಿಲ್ಲ. ಅದೇ ರೀತಿ ಅವರು ಕೊಡ್ತಾವ, ದನಗಳನ್ನು ಕೊಡ್ತಾವ. ದನಗಳಾಗಲಿ ಪಶು ಪಕ್ಷಿ ಯಾವುದಾದ್ರೂ ಪ್ರಾಣಿ ತಗೊಳ್ಳಿ, 84 ಲಕ್ಷ ಯೋನಿಗಳಿದೆಯೋ ಯಾವುದನ್ನು ತಗೋರಿ. ಆಹಾರ ನಿದ್ರ ಭಯ ಯಾರಾದ್ರೂ ನಿಮ್ಮನ್ನು ಹೊಡಿಲಿಕ್ಕೆ ಬಂದ್ರಂದ್ರೆ ನೀವು ರಕ್ಷಣೆ ಮಾಡ್ಕೊಂತೀರಲ್ಲ, ನಿಮ್ಮನ್ನು ಯಪ್ಪ ಹೊಡಿತು ನೋವ ಅಂತೀರಲ್ಲ ನನಗೆ. ನೀವು ಏನು ಅವಾಜ ಬರುವಂತ 12:30 ಆಗೈತೆ ನನ್ನ ನೀತಿ ಬರಕತ್ತೀವಿ, ರಕ್ಷಣೆ ಮಾಡ್ಕೊತೀರಲ್ಲ ನಿಮ್ಮದು. ಅದೇ ರೀತಿ ಆಹಾರ ನಿದ್ರಾ ಭಯ ಮೈಥುನಶ್ಚ ನೀವು ಬಿ ಮಕ್ಕಳು ಹಿಡಿತೀರಿ, ಅವು ಹಿಡಿತಾವ. ಏನು ನಿಮ್ಮ ಪಶು ಮತ್ತು ನಿಮ್ಮ ಮನುಷ್ಯ ಏನು ಶರೀರ ಐತಲ್ಲ, ಈ ನರರೂಪದಿಂದ ಜನ್ಮವನ್ನು ತಗೊಳ್ತಕ್ಕಂಥ ಈ ಮನುಷ್ಯನಿಗೆ ಮತ್ತು ಆ ಪಶುಗಳಿಗೆ ಏನು ವ್ಯತ್ಯಾಸ ಅಲ್ಲ ಅಂತ ಹೇಳ್ತಾರೆ. ಅವ್ರು ಮುಂದೆ ಹೇಳ್ತಾರ, ಆಹಾರ ನಿದ್ರಾ ಭಯ ಮೈಥುನಶ್ಚ ಮೇತತ್ ಸಮಾನ ಪಶುಭಿರ್ ನರಾಣಂ ಧರ್ಮೋ ಹಿ ದೇಶಾಮಧಿಕೋ ವಿಶೇಷ ಧರ್ಮೇಣ ವಿನಃ ಪಶುಭಿರ್ ಸಮಾನ. ಈ ಮನುಷ್ಯನಲ್ಲಿ ಅತಿ ಒಂದು ಗುಣ ಆದಂತೇಳಿನೇ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಇವ ಶ್ರೇಷ್ಠ ಅದನ ತುಪ್ಪಾರ ಅವರು. ಏನದ ಧರ್ಮ ಅನ್ನೋದಂತ ಈ ಮನುಷ್ಯನ ಶರೀರದಲ್ಲಿ ಅದ ಒಂದು ತಿಳಿತೈತಿ. ಇದು ಮಾಡಿದ್ರೆ ತಪ್ಪಾಗ್ತದಪ್ಪ, ಇದು ಮಾಡಲಿಲ್ಲ ಅಂದ್ರೆ ಕೆಟ್ಟ ಆಗ್ತದ. ಈ ಒಂದು ಕರ್ಮದಿಂದ ಪುಣ್ಯ ಫಲ ಸಿಗ್ತದ, ಈ ಒಂದು ಕರ್ಮದಿಂದ ಪಾಪದ ಫಲ ಸಿಗ್ತದ. ತಿಳಿತೈತಿ ಅಂತ ತಿಳಿಯಂಗಿಲ್ಲ ನಿಮ್ಗೆ. ತಿಳಿತೈತಿ ಅಂದ್ರೆ ಅವ್ರ ನಿಮ್ಗೆ ತಿಳಿತೈತ್ರಿ ಅಷ್ಟೇ. ನಿಮ್ಗೆಲ್ಲರಿಗೊಂದು ಕ್ಷಮಾನವನ್ನು ಬೇಡಿ ಹೇಳ್ತೀನಿ. ಇಲ್ಲಿ ಯಾರಿಗೆ ಬುದ್ಧಿ ಅನ್ನೋದು ಯಾರಿಗಿಲ್ಲ ಅನ್ನೋದು ಕೈ ಮೇಲೆ ಮಾಡಿ. ಎಲ್ಲರಿಗೂ ಐತಿ. ಒಂದು ವೇಳೆ ಇಲ್ಲ ಅಂತೇಳಿ ತಿಳ್ಕೋರಿ ನೀವು. ನನಗೆ ಬುದ್ಧಿ ಇಲ್ಲ ಅನ್ನೋದರೆ ತಿಳಿತೈತಲ್ಲ, ಹೌದಿಲ್ಲ? ಅಷ್ಟಾದರೂ ಜ್ಞಾನ ಆದ ಅಂತ ತಿಳಿದಕ್ಕೆ ಶಿಂಕೆ ಈ ಮನುಷ್ಯ ಜನ್ಮನಿಗೆ ಶ್ರೇಷ್ಠ ಅಂತ ಹೋಗ್ತಾರ. ಈ ಮನುಷ್ಯ ಏನು ಜನ್ಮ ತಾಳೇನಪ್ಪ ಈ ಪೃಥ್ವಿ ಮೇಲ, ಈ ಒಂದು ಪ್ರಪಂಚ ಮೇಲ, ಈ ಜಗತ್ಕರ್ತ ಈಶ್ವರ ಸೃಷ್ಟಿ ಮಾಡಿರ್ತಕ್ಕಂಥ ಈ ಪ್ರಪಂಚನಾಗಿ ಒಂದು ಏನು ಶರೀರ ಹುಟ್ಟದಂದ್ರಪ್ಪ, ಈ ಮನುಷ್ಯ ಧರ್ಮ ಏನದ ಅಂತಂತ ಕೇಳಿದ್ರ ಪರಮಾತ್ಮನ ಪ್ರಾಪ್ತಿ. ನಾವು ಏನು ಮಾಡತ್ತೀವಿ ಅದೊಂದು ಬಿಟ್ಟು ಎಲ್ಲ ಮಾಡತ್ತೀವಿ. ನಾವು ಎಲ್ಲ ಮಾಡ್ತೀವಿ. ನಾವು ಸಣ್ಣ ಹುಡುಗನಿಗೆ ಹಿಡ್ಕೊಂಡು ವೃದ್ಧಾಪ್ಯವಸ್ಥೆ ಇರ್ತಕ್ಕಂಥ ಒಬ್ಬ ಮುದುಕನಿಗೆ ಕೇಳ್ತೀವಿ ನಾವು ಪರಮಾತ್ಮ ಐತದನ ಯಾವನಿಗೆ ಗೊತ್ತ? ನೋಡೇನೆ ಅವನಿಗೆ ನೋಡ್ದವನಿಗೆ ಕೇಳು, ನನಗೆ ಕೇಳ್ತಾನ ಬಗ್ಗೆ. ಅದಕ್ಕಂತೆ ಅವ್ರು ಹೇಳ್ತಾರ, ಅವರು ಯಾಕೆ ವೃದ್ಧಾಪ್ಯವಸ್ಥಿದ್ದ ಒಂದು ಬಾಲಕನಿಂದ ವೃದ್ಧಾಪ್ಯವಸ್ಥೆ ತನಕ ಹೋಗುವ ತನಕ ಯಾಕೆ ಪರಮಾತ್ಮನ ಪ್ರಾಪ್ತಿ ಆಗಿಲ್ಲ ಅಂತೇಳಿ ಅವರು ಒಂದು ದೃಷ್ಟಾಂತ ಕೊಡ್ತಾರೆ, ಒಂದು ಲಕ್ಷಣ ಮಾಡ್ತಾರೆ. ಅವರು ಬಾಲಾವಸ್ಥಾ ಕ್ರೀಡಾಸಕ್ತ ತರುಣಾವಸ್ಥಾ ತರುಣೀಸಕ್ತ ಚಿಂತಾಮಗ್ನ ಅಂದ್ರ ವೃದ್ಧೋಪ್ಯವಸ್ಥಾ ಚಿಂತಾಮಗ್ನ ಪರಬ್ರಹ್ಮಣೇನೋ ಗೋಪಿ ಲಗ್ನ ಅಂತ ಹೇಳ್ತಾರೆ. ಬಾಲಾವಸ್ಥಾ ಎಲ್ಲರೂ ಸಣ್ಣ ವಯಸ್ಸಿನಾಗ ಆಟ ಆಡುವುದರದಕ್ಕೆ ಅವ್ರದ್ದು ಬಾಲಾವಸ್ಥೆ ಹೋಗ್ತದೆ. ಬಾಲಾವಸ್ಥಾ ಬಾಲಾವಸ್ಥಾ ಕ್ರೀಡಾಸಕ್ತ ತರುಣಾವಸ್ಥಾ ತರುಣೀಸಕ್ತ. ಯೌವನದಾಗ ನಾನು ಹಂಗಿದ್ದ ಪೈಲ್ವಾನಿದ್ದ ಹಿಂಗ ಏನು ಮುದುಕಾದ ನಂತರ ಏನು ಮಾಡ್ತಾನಪ್ಪ, ನಾ ಜವಾನಿದಾಗ ಹಂಗಿದ್ದ ಅವ್ರಿಗೆ ಎತ್ತಿದ್ದು ಅಲ್ಲಿ ಪುಸ್ತಕನಾಗಿದ್ದ ಹಿಂಗೆ ಎದ್ದಿದ್ದ, ನಾ 2 ಕ್ವಿಂಟಲ್ ಚೀಲ ಎತ್ತಿದ್ದ ಮಗ ಬರ್ತಿರ್ತಾರೆ. ಹಿಂಗೆಲ್ಲ ಆದಾಗ ಕೊನೆಯಾದಾಗ ಅವ್ರು ಒಂದು ಲಕ್ಷಣ ಮಾಡ್ತಾರೆ, ಅವರು ಪರಬ್ರಹ್ಮಣಿ ಗೋಪಿನ ಲಗ್ನ. ಇಷ್ಟೆಲ್ಲ ಮಾಡೋದ್ರಿಂದ ನಿನ್ನ ಪರಮಾತ್ಮ ಎಲ್ಲಿ ಸಿಗ್ತಾನ ಅಂತ ಹೇಳ್ತಾರೆ ಅವರು. ಆದ್ರೆ ಈ ಮನುಷ್ಯ ಜನ್ಮವನ್ನು ತಾಳಬೇಕಾದ್ರೆ ಮುಖ್ಯವಾಗಿ ಈ ಮನುಷ್ಯ ಜನ್ಮದ ಉದ್ದೇಶ ಏನಂತ ಕೇಳಿದ್ರೆ ಪರಮಾತ್ಮನ ಪ್ರಾಪ್ತಿ. ಪರಮಾತ್ಮನ ಪ್ರಾಪ್ತಿ ಆಗ್ಬೇಕು ಅಂತೇಳಿ ನೀವು ಹೇಳಾಗತ್ತೀರಿ. ಆದ್ರೆ ಪರಮಾತ್ಮನ ಪ್ರಾಪ್ತಿ ಮಾಡ್ಕೊಳ್ಳೋದು ಹೆಂಗ? ಯಾರಾದ್ರೂ ಒಬ್ರು ಕೇಳಿದ್ರೆ ಪ್ರಶ್ನೆ, ಸ್ವಾಮಿಗಳು ಹೇಳ್ತಾರ ನಾಳೆ ಎದ್ದು ಹೋಗ್ತಾರ, ನಮ್ದು ಗಂಟೆಗೆ ನಾವು ಹತ್ತೋದು ಅಷ್ಟ. ಯಾಕಂದ್ರೆ ಪರಮಾತ್ಮನ ಪ್ರಾಪ್ತಿ ನಾನಾ ಋಷಿಮುನಿಗಳು ನಾನಾ ರೂಪವಾಗಿ ಹೇಳ್ಯಾರ. ಅದ್ರ ನಾನು ಒಂದು ಹೇಳ್ತೀನಿ, ಟೈಮ್ ಇಲ್ಲ ನಿಮಗೆ, ನನಗೂ ಇಲ್ಲ, ನಾನು ಹೋಗ್ಬೇಕಾಗೈತಿ.
ನಾರದ ಭಕ್ತಿ ಸೂತ್ರನಾಗ ಶ್ರೀಮನ್ ನಾರಾಯಣರು ಹೇಳ್ತಾರ, ಅಮೃತ ಸ್ವರೂಪಾಚ. ಭಕ್ತಿ ಹೇಗದಪ್ಪ? ಅಮೃತ ಸ್ವರೂಪಾಚ. ಅಮೃತ ಅಂದ್ರೆ ಏನು? ಅದು ಶಬ್ದದಾಗೆ ಐತೆ ಅದರದ್ದು ಅರ್ಥ. ಅಮೃತ. ಆ ಅಮೃತ ರೂಪ ರಸವನ್ನು ಯಾರು ಸೇವನೆ ಮಾಡುತ್ತಾರೋ ಅವರಿಗೆ ಮೃತ್ಯುವಿನ ಭಯ ಅನ್ನೋದೇ ಕಾಣೋದಿಲ್ಲ. ಅವ್ರಿಗೆ ಅದಕ್ಕೆ ಅಮೃತ ಸ್ವರೂಪಾಚ ಭಕ್ತಿ. ಮತ್ತು ನೀವು ಹೇಳ್ತೀರಿ ಅಮೃತ ರೂಪ ರಸವನ್ನು ಸೇವನೆ ಮಾಡಿದ್ರೆ ಮೃತ್ಯುವಿನ ಬರಲ್ಲ ಅಂತ ನೀವು ಹೇಳ್ತೀರಿ. ಭಕ್ತಿದಿಂದ ಹೇಗೆ ಮೃತ್ಯು ಭಯ ಹೋಗ್ತದೆ ಸ್ವಾಮಿಗಳ? ಅವ್ರು ಹೇಳ್ತಾರ, ಭಕ್ತಿ ಮಾಡು. ಹೆಂಗ ಮಾಡು ಅಂತಂದ್ರ, ನಿನ್ನಲ್ಲಿ ನೀ ಆ ಪರಮಾತ್ಮನ ಕಾಣು, ಪರಮಾತ್ಮನಲ್ಲಿ ನಿನ್ನನ್ನು ಕಾಣು, ಅಲ್ಲಿಯ ತನಕ ನೀನು ಭಕ್ತಿ ಮಾಡು ಅಂತ ನಾರದ್ರು ಹೇಳ್ತಾರ. ಎಲ್ಲಿ ತನಕ ಮಾಡ್ಬೇಕಪ್ಪ ಭಕ್ತಿ? ಭಕ್ತಿ ಮಾಡೋದು ಪರಮಾತ್ಮನಲ್ಲಿ ನಿನ್ನನ್ನು ಕಾಣು, ನಿನ್ನಲ್ಲಿ ಪರಮಾತ್ಮನನ್ನು ಕಾಣು. ಅದೇ ರೀತಿ ನೀನು ಪರಮಾತ್ಮನಲ್ಲಿ ಕಾಣಬೇಡ. ಪ್ರಪಂಚದಲ್ಲಿ ಕಾಣಿರ್ತಕ್ಕಂಥ ಪ್ರತಿಯೊಂದು ವಸ್ತುವಿನಲ್ಲಿ ನಾನು ಮತ್ತು ಆ ನಾನು ಅನ್ನುವುದೇ ನೀನು, ನೀನು ಅನ್ನುವುದೇ ನಾನು. ಹೆಂಗ್ರಿ ಇದು ಹೆಂಗೆ ಸಿದ್ಧ ಮಾಡಬೇಕು ಅಂತ ಹೇಳ್ತಾರ ಶಾಸ್ತ್ರದಾಗ. ಹೇಳ್ತಾರ ಅಸ್ಥಿ ಭಾತಿ ಪ್ರಿಯ ನಾಮ ರೂಪ. ಇದು ಹೇಳ್ತಾರ ಅಸ್ಥಿ ಭಾತಿ ಪ್ರಿಯ ಇವು ಮೂರು ಅನ್ನೋದು ಪರಮಾತ್ಮನದೈತಿ. ಈ ಒಂದು ವಸ್ತು ತಗೋರಿ, ಈಗ ಆ ಢೋಲ್ ಐತಿ, ಅಸ್ಥಿ ಐತಲ್ಲ, ಭಾತಿ ಕಾಣ್ತೈತಿ, ಪ್ರಿಯ ಆ ವಸ್ತುವಿನದಿಂದ ಏನಾದರೂ ಒಂದು ಲಾಭ ಐತಿ ನಮಗೆ. ಅದಕ್ಕಾಗಿ ಆ ಅಸ್ಥಿ ಭಾತಿ ಪ್ರಿಯ ನಾಮರೂಪ. ಆ ನಾಮ, ಆ ಒಂದು ವಸ್ತುವಿನ ಒಂದು ನಾಮ ಐತಿ, ಅದರದೇ ಆದಂಥ ಒಂದು ರೂಪ ಐತಿ. ಅದೇ ರೀತಿ ಆ ಮಗ್ಗಲಿರ್ತಕ್ಕಂಥ ದೊಡ್ಡ ಡೋಲ್ ತಗೋರಿ, ಅಸ್ಥಿ ಅದನ್ನೂ ಐತಿ, ಭಾತಿ ಅದನ್ನೂ ಕಾಣ್ತೈತಿ, ಪ್ರಿಯ ಅದರದಿಂದ ನಾದ ಸ್ವರ ಮುಂತಾದವುಗಳನ್ನು ನಾವು ಕೇಳ್ತೀವಿ. ಆದ್ರೆ ಈ ತೆಳಗಿರ್ತಕ್ಕಂಥ ಡೋಲು ಮತ್ತು ಮೇಲೆ ಇರ್ತಕ್ಕಂಥ ಅದು ಏನೈತಲ್ಲ, ಎರಡದ ಹೆಸರು ಒಂದೇ, ಬೇರೆ ಬೇರೆದೇನು ಒಂದದ, ಬೇರೆ ಬೇರೆ ಅದ. ಅದೇ ಅದರದೇ ಆದಂತ ಒಂದು ರೂಪ ಅದ, ಇದರದೇ ಆದಂತ ಒಂದು ರೂಪ ಅದ. ಅದಕ್ಕಾಗಿ ಹೇಳ್ತಾರ ಅಸ್ಥಿ ಭಾತಿ ಪ್ರಿಯ. ಇದ ಅದ 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 ಅನ್ನೋದು ಪರಮಾತ್ಮ ಅದನ, ಇಲ್ಲ ಅನ್ನೋದು ಅದು ಜಡ ಪ್ರಪಂಚ ಅದ. ಅದಕ್ಕಾಗಿ ನೀನು ಪರಮಾತ್ಮನ ನಂಬು ಅಂತೇಳಿ ನಾರದ್ರು ಪ್ರಶ್ನೆ ಮಾಡಿ ಹೇಳ್ತಾರ. ಅವ್ರ ಅವಾಗ ಕೇಳಿದಾಗ ಆಳಾಗ ಸನತ್ ಕುಮಾರ್ ಶಿಷ್ಯರಾಗತಕ್ಕಂಥ ನಾರದ್ರ ಆಳಾಗ ಅವ್ರಿಗೆ ಬ್ರಹ್ಮಜ್ಞಾನ ಆಗ್ತದೆ. ಭಕ್ತಿ ಮಾಡೋ ನೀನು ಎಲ್ಲಿ ತನಕ ಮಾಡ್ತಿ ಮಾಡು, ಆದರೆ ಭಕ್ತಿ ಯಾವ ಮಾಡ್ತಾನ ಅವನಿಗೆ ಸಾಕ್ಷಾತ್ ಪರಮಾತ್ಮ ಕೈ ಎದ್ದು ಬಿಡೋದಿಲ್ಲ. ನೀವರೆ ಹೇಳ್ತೀರಿ ಪರಮಾತ್ಮ ಕಾಣೋದಿಲ್ಲ, ಎಲ್ಲದನ್ನೇ ಯಾರಿಗೂ ಗೊತ್ತಿಲ್ಲ. ಮತ್ತೆ ಹ್ಯಾಂಗ? ಅದಕ್ಕೆ ಗೀತಾದಾಗ ಒಂದು ಪ್ರಮಾಣ ಅದ. ಏನದ ಅಂತ ಕೇಳಿದ್ರ, ಅನನ್ಯಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯ ಅಭಿಮುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾರ. ಮಧುಸೂದನ ಸರಸ್ವತಿಯವರು ಗೀತಾ ಮೇಲೆ ಭಾಷೆ ಮಾಡುವಾಗ ಅವರು ಇದು ಒಂದು ಸಾಕ್ಷಾತ್ ಪರಮಾತ್ಮ ವಾಣಿ ಐತಿ. ಇದು ಗೀತಾ ಅಂದ್ರೆ ನಮ್ದು ಸನಾತನ ಧರ್ಮದ್ದು ಒಂದು ಗ್ರಂಥ ಐತವ. ಸಾಕ್ಷಾತ್ ಪರಮಾತ್ಮ ಹೇಳಿದ್ದು ಮಧುಸೂದನ ಸರಸ್ವತಿ ಅವರಿಗೆ ಮನಸ್ಸಿಗೆ ಒಪ್ಪಲಿಲ್ಲ. ಯಾಕೆ? ಪರಮಾತ್ಮ ಕಾಣಿಸೋದಿಲ್ಲ ಅಂತ ಹೇಳ್ತೀರಿ, ಯಾರಿಗೆ ಇಲ್ಲಿ ತನಕ ಕಾಣಿಲ್ಲ ಅಂತ ಹೇಳ್ತೀರಿ. ಆದ್ರೆ ಪರಮಾತ್ಮ ಬಂದು ಕಷ್ಟದಲ್ಲಿ ಇರ್ತಕ್ಕಂಥ ಭಕ್ತನನ್ನು ಹ್ಯಾಂಗ ಕಾಪಾಡ್ತಾನ ಅಂತ ಹೇಳಿದಾಗ ಅವರು ಇದು ಬರ್ದಿದ್ದು ಪರಮಾತ್ಮನ ಗೀತಾದಾಗ ಬಂದಿದ್ದು ವಾಣಿ ತಪ್ಪದ. ಆ ಒಂದು ಅನನ್ಯಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಮುಕ್ತಾಃ ಯೋಗಕ್ಷೇಮಂ ವಹಾಮ್ಯಹಂ ಈ ಶಬ್ದವನ್ನು ಕಾಟ್ ಹಿಡ್ತಾರೆ ಅವರು. ದೊಡ್ಡ ವಿದ್ವಾನ್ರು ಮಧುಸೂದನ ಸರಸ್ವತಿಗಳು ದೊಡ್ಡ ವಿದ್ವಾನ್ ಆಗಿರೋದ್ರಿಂದ ಅವರಿಗೆ ಬುದ್ಧಿಗೆ ಏನೇ ನೆಲೆಗ್ತದ ಅದು ಒಂದು ವಿಚಾರ ಮಾಡಿ ವಹಾಮ್ಯಹಂ ಈ ಒಂದು ಶಬ್ದದ್ದು ಕಾಟ್ ಹೊಡಿತಾರೆ. ಪರಮಾತ್ಮ ತಪ್ಪು ಹೇಳಲ್ಲ, ಕಾಣಿಸೋದಿಲ್ಲ ಅಂತ ಹೇಳ್ತಾರ. ಭಕ್ತರಿಗೆ ಇಲ್ಲಿ ತನಕ ದರ್ಶನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆದ್ರೆ ಹ್ಯಾಂಗ್ ಬಂದ ಕಷ್ಟದಲ್ಲಿರ್ತಕ್ಕಂಥ ಭಕ್ತರಿಗೆ ಹ್ಯಾಂಗ್ ಒಂದು ಸಹಾಯ ಮಾಡ್ತಾರ ಅಂತ ಕೇಳಿದಾಗ ಜ್ಞಾನಿ ಇನ್ನೂ ಒಂದು ವಿಶೇಷ ಹೆಂಗಿರ್ತದಂದ್ರ, ಯಾರ ಬಲ್ಲಿ ಲಕ್ಷ್ಮಿ ಇರ್ತಾಳ ಅವ್ರ ಬಳಿ ವಿದ್ಯಾ ಸರಸ್ವತಿ ಇರೋಂಗಿಲ್ಲ, ಯಾರ ಬಳಿ ಸರಸ್ವತಿ ಇರ್ತಾಳ ಅವ್ರ ಬಳಿ ವಿದ್ಯೆ ಇರೋಂಗಿಲ್ಲ. ಇದು ಸರಸ್ವತಿ ಯಾರ ಬಳಿ ಇರೋಂಗಿಲ್ಲ ಅವ್ರ ಬಳಿ ಲಕ್ಷ್ಮಿ ಇರೋಂಗಿಲ್ಲ. ಯಾಕಂತ ಕೇಳಿದ್ರೆ ಅವ್ರು ಹಾಸ್ಯಂದು ಹೇಳ ಕೈಯ ಪುಸ್ತಕ ಹಿಡಿತಾರೆ, ದುಡಿಯೋದು ಅನ್ನೋದು ಗೊತ್ತಿಲ್ಲ ಹ್ಯಾಂಗ ಲಕ್ಷ್ಮಿ ಬರ್ತಾಳ. ಹಿಂಗಾಗಿ ಮಧುಸೂದನ ಸರಸ್ವತಿ ಅತೀ ಬಡತನವಾದ ಪರಿಸ್ಥಿತಿ. ಅವರು ಬಡತನವಾದ ಪರಿಸ್ಥಿತಿ ಮುಂದೆ ದೀಪಾವಳಿ ಹಬ್ಬ ಬರಾಗತ್ತೈತಿ. ಮನ್ಯಾಗ ಪ್ರಸಾದ ಅಂದ್ರೆ ಏನು ಮಾಡ್ತಿರೋ, ಲಾಡು ಚೂಡ ಚಕಿಲಿ ಏನು ಮಾಡ್ತಿರೋ ನೀವು. ಆ ಮಾಡ್ಬೇಕಾದ್ರೆ ಮಾಡೋ ಸಾಹಿತ್ಯ ಇಲ್ಲ ಮನ್ಯಾಗ. ಆದ್ರೆ ಮಧುಸೂದನ ಸರಸ್ವತಿ ಅವ್ರು ಅಂತಾರ, ಇಲ್ಲಿ ಕುಂತ್ರ ನನಗೆ ಏನು ಸಿಗೋಂಗಿಲ್ಲ,
ಪಕ್ಕದ ಊರಾಗ ಹೋಗಿ ನಾನು ಶಾಸ್ತ್ರಿ ಹೇಳದಂದ್ರೆ ಶಾಸ್ತ್ರಿ ಹೇಳುವ ಮುಖಾಂತರ ನಾನು ಜೋಳಿಗೆ ತುಂಬಂತಂದ್ರೆ ಮನಿ ನಡೀತದವ ನಾ ಹೋಗ್ತೀನಿ ಅಂತ ಹೋಗ್ತಾರ. ಆಳಾಗ ಅವ್ರದ್ದು ಮಧುಸೂದನ್ ಅವ್ರ ಪರಿಸ್ಥಿತಿ ಏನೋ ಆ ಬ್ರಹ್ಮನಿಗೂ ಆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನಿಗೂ ಅವ್ರು ಮಾಡಿರ್ತಕ್ಕಂಥ ತಪ್ಪು ಅವ್ರಿಗೆ ತೋರಿಸ್ಕೊಡೋದಿತ್ತು ಕೃಷ್ಣನಿಗೆ. ಏನು ವಹಾಮ್ಯಹಂ ಈ ಶಬ್ದವನ್ನು ತಪ್ಪದಂತ ಗೆರೆ ಹೊಡೆದಾರಲ್ಲ, ಈ ಒಂದು ಗೆರೆ ಹೊಡೆದಿರೋದ್ರಿಂದ ಅವ್ರಿಗೆ ತೋರಿಸೋದಿತ್ತು. ದಿನಂಪ್ರತಿ ಶಾಸ್ತ್ರ ಹೇಳಿ 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 ಹೇಳಿದ್ರು ಕೂಡ ಅವತ್ತು ಒಂದು ಬಕ್ಷಿ ಅಕ್ಕಿ ಸಿಗಲಿಲ್ಲ ಅವರಿಗೆ, ಒಂದು ಬಕ್ಷಿ ಅಕ್ಕಿ ಸಿಗಲಿಲ್ಲ. ಅದೇ ರೀತಿ ತದನಂತರ ಮತ್ತೊಂದು ಊರಿಗೆ ಹೋದ್ರು, ಅಲ್ಲಿ ಕೂಡ ಶಾಸ್ತ್ರ ಹೇಳಿದ್ರು, ಅಲ್ಲಿ ಸಿಗಲಿಲ್ಲ. ಕೊನೆಗೆ ಮಧುಸೂದನ ಸರಸ್ವತಿ ಅವರು ಹೇಳ್ತಾರ, ಇವತ್ತೇನು ಸಿಗಂಗೆ ಕಾಣಂಗಿಲ್ಲ, ನಾಳೆ ಬಂದ್ರಾಯ್ತು ಅಂತೇಳಿ ಹೊರಗೆ ಬರೋ ಹೊತ್ತಿನಾಗ ಎಲ್ಲ ಮನೆ ಕಡೆ ಬರೋ ಹೊತ್ತಿನಾಗ ಸಣ್ಣ ಬಾಲಕ ಮೋತಿ ಎಲ್ಲ ಕರ್ಮಶಿ ಅಂತಿರಲ್ಲ ನೀವು, ಕರ್ಮಶಿ ಪಡ್ಕೊಂಡು ಕೈಯಾಗ ಏನೇನು ದೀಪಾವಳಿ ಹಬ್ಬಕ್ಕೆ ಪದಾರ್ಥ ಮಾಡ್ಲಿಕ್ಕೆ ಏನೇನು ಸಾಹಿತ್ಯ ಹತ್ತವ ಒಟ್ಟು ತಲೆ ಮೇಲೆ ಹೇರ್ಕೊಂಡು ಹೊಂಟತಪ್ಪ. ಬಂದು ಮಧುಸೂದನ ಸರಸ್ವತಿ ಅವರ ಧರ್ಮಪತ್ನಿ ಬಳಿ ಬಂದು ಅಂತ ಅಳ್ಕೊಂತ ನಿಂತಿತ್ತ ಹುಡುಗ. ಆಳ ಹೇಳ್ತಾರ, ಯವ್ವ ಮಧುಸೂದನ ಸರಸ್ವತಿ ಅವರು ಇದು ಕೊಟ್ಟರವ, ಮತ್ತ ಇದು ನೀವು ಸ್ವೀಕಾರ ಮಾಡ್ರಿ ಅಂತೇಳಿ ಅವ್ರು ಮಧುಸೂದನ ಸರಸ್ವತಿ ಅವ್ರು ಹೇಳ್ತಾರ. ಇದು ಮಧುಸೂದನ ಸರಸ್ವತಿ ಪತ್ನಿ ಸ್ವೀಕಾರ ಮಾಡಿದಾಗ ಆಳಾಗ ಹೇಳ್ತಾರ, ಯಾಕಪ್ಪ ನೀ ಇಷ್ಟ ಕಳಗತಿ, ಗಲ್ಲದ ಮೇಲೆ ಹೊಡೆದಿರ್ತಕ್ಕಂಥ ಬರಿ ಮೂಡ್ಯಾವ, ಯಾರು ಹೊಡೆದಾರ ನಿನಗ ಅಂತ ಕೇಳದಾಗ ಗುರುಗಳು ತಂದ್ರು ಹುಡುಗ. ಯಾರು ಗುರುಗಳು ತಂದಾಳಗ ಮಧುಸೂದನ ಸರಸ್ವತಿ ನಮ್ಮ ಗುರುಗಳದಾರ್ಯವ, ಅವರೆಲ್ಲ 4 ಊರುಗಳನ್ನು ಪ್ರವಚನ ಮಾಡಿ ಶಾಸ್ತ್ರಗಳನ್ನು ಹೇಳಿ ಈ ಒಂದು ಧನರೂಪ ಸಂಪತ್ತಿ ನನ್ನ ಕೈ ಕೊಟ್ಟು ಹಚ್ಬಿಟ್ರವ ಮನಿ ಮುಟ್ಟಿಸಂತೇಳಿ, ಅದಕ್ಕಂದು ನಾನು ಬಂದೀನಿ. ಆಳಗಿಕ್ಕಿ ಧರ್ಮಪತ್ನಿ ಬೈಲಿಕ್ಕೆ ಚಾಲು ಮಾಡಿದವ. ಏನು ತಿಳಿದೈತೇನಿಲ್ಲ, ಸರ್ವಜ್ಞ ಅದನ, ವಿದ್ವಾನ್ ಅದನ, ಇಷ್ಟು ಸಣ್ಣ ಹುಡುಗನಾಗ ಇಷ್ಟು ಭಾರ ಕೊಟ್ಟು ಹಚ್ಬಿಡ್ತಾರೇನು ಅಂತೇಳಿ ಅಂತರ್ದಾಗ ಕೊಟ್ಟು ಹಚ್ಬಿಟ್ಟಂತೆ ಅಲ್ಲದೆ ಯಾಕೆ ಹೊಡೆದಿರು ಅದಕ್ಕೆ ಹೊಡೆದಾಳ. ಯಾರು ಹೆಣ್ಮಕ್ಳು ಹೆಂಗೆ ಕೂಸುಗಳಿಗೆ ರಮಿಸ್ತೀರಿ, ಬಾರು ಕೂಸ ಹಿಂಗೆ ರಮಿಸಕ್ಕೆ ಒಂದು ಕೈಲಿ ಒರೆಸದ ಅಂತ ಮೋತಿ ಮೇಲಿಂದ ಒಟ್ಟು ಕರ್ಮಶಿ ಕೈಗೆ ಹತ್ತನ, ನೀ ಇಲ್ಲೇ ಕುಂದ್ರು ನಿನಗೆ ನಾನು ಪ್ರಸಾದ ಮಾಡ್ತೀನಿ, ಪ್ರಸಾದ ಮಾಡಿ ನೀನು ಹೋಗುವಂತೆ ತಂದಾಳಾಗ ಈಕೆ ತಾಯಿ ಒಯ್ದು ಒಟ್ಟು ಪದಾರ್ಥಗಳನ್ನು ಮನೆಯಾಗ ಒಯ್ದು ಹೇಳೋಷ್ಟ್ರಿಗೆ ಹುಡುಗ ಹೋಗಿತ್ತು. ಆಳಾಗ ಮಧುಸೂದನ ಸರಸ್ವತಿ ವಿದ್ವಾನ್ರು ಬಂದ್ರಂತ ಮನೆಗೆ. ಆಳಾಗ ಹೇಳ್ತಾರಂತ, ಯವ್ವ ಇವತ್ತು ಎಷ್ಟಾದ್ರೂ ನಾನು ಶಾಸ್ತ್ರ ಪುರಾಣ ಎಲ್ಲ ನಾನು ಹೇಳ್ತಿರು ಕೂಡ ಒಂದು ಹಿಡಿ ಅಕ್ಕಿ ಸಿಗ್ಲಿಲ್ಲವ ನನಗೆ, ನಾನು ಮತ್ತೆ ನಾಳೆ ಹೋಗ್ತೀನಿ. ನೀವು ಹೇಳಿದ್ರಿ ಮಾತಿದು, ನಿಮ್ಮ ಶಿಷ್ಯ ಬಂದು ಏನು ದೀಪಾವಳಿ ಏನೇನು ಬೇಕು ಎಲ್ಲ ಪದಾರ್ಥ ತಂದಿಟ್ಟಾರಂತೆ. ಇಲ್ಲ ನಾ ಯಾರಿಗೆ ಹಚ್ಬಿಟ್ಟಿಲ್ಲ, ನನ್ನ ಶಿಷ್ಯ ಇನ್ನು ತನಕ ನಾನು ಯಾರಿಗೂ ಮಾಡ್ಕೊಂಡಿಲ್ಲ ಅಂತಂದಾಗ, ಇಲ್ಲ ನಾನು ಸುಳ್ಳು ಹೇಳ್ತೀನಿ ಹೇಳ್ರಿ, ಯಾಟವನಿಗೆ ಹೊಡೆದಿದ್ರಿ, ಕಪಾಳ ಮೇಲೆ ಬಾಸುಂಡೆ ಬಂದಿವು, ಮತ್ತು ಮೋದಿಗೆಲ್ಲ ಕರ್ಮಶಕ್ತಿತ್ತು, ಮತ್ತು ಆ ಹುಡುಗ ತಂದು ಇಟ್ಟು ಹೋಗ್ಯಾದ ತಂದ್ರಂತವ್ರು. ಅದಕ್ಕಾಗಿ ನಾ ಯಾರಿಗೆ ಹಚ್ಬಿಟ್ಟಿಲ್ಲ, ನಾನು ಬೆಳಗ್ಗೆಯಿಂದ ಪ್ರವಚನ ಮಾಡಿ ಒಂದು ಹಿಡಿ ಅಕ್ಕಿ ಸಿಕ್ಕಿಲ್ಲ ಅಂತೇಳಿ ನಾನು ದುಃಖದಲ್ಲಿ ಹೊಂಟೀನಿ ನಾನು ಮನೆಗೆ, ನಾ ಯಾರಿಗೆ ಹಚ್ಬಿಟ್ಟಿಲ್ಲ ಅಂತಂದ್ರು ಅವರು. ಆಳಾಗ ಹೇಳ್ದಾಳಾಗ ಅವ್ರು ಹೇಳಿದ್ರಂತ, ನಾನು ಯಾಕೆ ಸುಳ್ಳು ಹೇಳ್ತೀನಿ, ಕೈ ನೋಡ್ರಿ ಇಲ್ಲಿ ಕೈ ಪಾರಾಗ ಹತ್ತಿತ್ತಂತಾಗ ಆ ಕೈದಾಗ ಅದು ಶ್ಲೋಕ ಬರ್ತಿತ್ತಂತ, ಅನನ್ಯಶ್ಚಿಂತ ಯಂತ್ಯೋ ಮಾಂ ಯೇ ಜನಃ ಪರ್ಯುಪಾಶ್ಯತೆ ತೇಷಾಂ ಮುಂದೆ ಹೇಳ್ತಾರೆ ಅವ್ರೇನವರು ಬರ್ದಿದ್ರಲ್ಲ, ತೇಷಾಂ ನಿತ್ಯ ವಿಮುಕ್ತಾನಾಂ ಯೋಗಕ್ಷೇಮಂ ಅಹಂ ವಾಮ್ಯಹಂ ಅಂತಂದ್ರಂತವ್ರು. ಅಂದ್ರ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಅವರು ಬರ್ದಿದ್ದು ವಾಕ್ಯ ಸುಳ್ಳು ಅಂತ ಹೇಳಿದ್ರಲ್ಲ, ಅವರು ಸಿದ್ಧ ಮಾಡೋಗೋಸ್ಕರ ಅವತ್ತಿನ ದಿವಸ ಪ್ರವಚನ ಪುರಾಣ ಏನ್ ಹೇಳಿದ್ರು ಒಂದು ಹಿಡಿ ಅಕ್ಕಿ